Good morning, children. So, we are going to learn a new lesson. The lesson name is स्वास्थ्य ही संपत्ति है. So, a new lesson स्वास्थ्य ही संपत्ति है. So, lesson name is स्वास्थ्य ही संपत्ति है. Previous class, which lesson we learned? मददगार चूहा. We learned मददगार चूहा. No. After that, what we learned? Poem. One poem is there. No. Which poem? That बड़े चलो. That बड़े चलो poem we learned. No. So one lesson, one poem will be over now. No. मददगार चूहा lesson over. बड़े चलो poem over. Now another one new lesson. The lesson name is स्वास्थ्य ही संपत्ति है. स्वास्थ्य ही संपत्ति है. So the lesson name is स्वास्थ्य ही संपत्ति है. Okay, all of you look at the book now. Keep the finger there. I'll read out now. So the lesson name is स्वास्थ्य ही संपत्ति है. So box में नोड़ना. अपने स्वास्थ्य को बनाए रखने के बारे में छत्र जान जाएंगे. So in lesson is छत्र means previous class I tell you the छत्र means students का ये ಹೇಳ್ತಾ ಇದ್ದಾರೆ ಅಂದ್ರೆ स्वास्थ्य रखने के लिए ನಮ್ಮ ಹೆಲ್ತ್ ನಾವು ಹೇಗೆ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಅನ್ನೋದನ್ನ ಸ್ಟೂಡೆಂಟ್ಸ್ ಗಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಓಕೆ, ಛಾತ್ರ ಮೀನ್ಸ್ ವಿದ್ಯಾರ್ಥಿನಿಯರು ಗರ್ಲ್ಸ್, ಛತ್ರ ಮೀನ್ಸ್ ಸ್ಟೂಡೆಂಟ್ಸ್ ಬಾಯ್ಸ್. ಓಕೆ, ಸೊ ಸ್ಟೂಡೆಂಟ್ಸ್ ಗಳಿಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಹೆಲ್ತ್ ನ ಹೇಗೆ ಕೇರ್ ಮಾಡ್ಕೋಬೇಕು, ಸರಿಯಾಗಿ ಇಟ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಕ್ಲಿಯರ್? ಎಲ್ರಿಡ್ ಲೆಸನ್ ನಾವು ಪಿಕ್ ದ ಫಿಗರ್ है. स्वास्थ्य शरीर में स्वस्थ शरीर में स्वस्थ मन रहता है. इसलिए बच्चों, आज हम अपने शरीर को स्वस्थ रखने के बारे में जानकारी प्राप्त करेंगे. ओके, लेसन ಹೇಳ್ತಾ ಇದ್ದಾರೆ ಸ್वस्थ शरीर में स्वस्थ मन रहता है ಅಂದ್ರೆ ಒಳ್ಳೆ ಶರೀರದಲ್ಲಿ ಮಾತ್ರ ಒಳ್ಳೆ ಮನಸ್ಸಿರುತ್ತೆ. ಶರೀರ್ ಮೀನ್ಸ್ ಬಾಡಿ. ವಾಟ್ ಶರೀರ್ ಮೀನ್ಸ್ ಬಾಡಿ. ಅಂಡರ್ಲೈನ್ ದ ವರ್ಡ್ ಶರೀರ್. शरीर means B-O-D-Y body. स्वास्थ्य means healthy. Healthy अथवा health. स्वास्थ्य means healthy or health. Healthy. स्वास्थ्य means ಅಂದ್ರೆ ಆರೋಗ್ಯವಾಗಿರುವಂತ ಶರೀರದಲ್ಲಿ ಆರೋಗ್ಯವಾಗಿರುವಂತ ಮನಸ್ಸಿರುತ್ತೆ. ಮನ್ means heart. So ಆರೋಗ್ಯವಾಗಿರೋ ದೇಹದಲ್ಲಿ ಆರೋಗ್ಯವಾಗಿರೋ ಮನಸ್ಸಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಏನಾದ್ರೂ ಫೀವರ್ ಬಂತು, ನಿಮ್ಮ ಬಾಡಿ ಟಯರ್ಡ್ ಆಯ್ತು ಅಂದ್ರೆ ನಿಮ್ಮ ಮನಸ್ಸಿಗೆ ಯಾವ ಕೆಲಸ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಬರಲ್ಲ, ಉತ್ಸಾಹ ಬರಲ್ಲ. ನಿಮ್ಗೆ ಏನಾಗ್ತದೆ, ನಿಮ್ಮ ಬಾಡಿ ಸುಸ್ತಾಗಿದ್ದಾಗ ನಿಮ್ಮ ಮನಸ್ಸು ಅಯ್ಯೋ ಅನ್ನೋ ತರ ಮಲಗಿರ್ತೀರಾ. ನಿಮ್ಮ ಬಾಡಿ ನೀವು ಯಾವಾಗ ಎನರ್ಜಿ ಕೊಡ್ತೀರಾ ಆಗ ನಿಮ್ಮ ಹಾರ್ಟ್ ಏನಾಗುತ್ತೆ, ಅದ್ರ ಕಾನ್ಫಿಡೆನ್ಸ್ ಲೆವೆಲ್ ಟ್ವೈಸ್ ಆಗುತ್ತೆ. ಎರಡರಷ್ಟು ಅದ್ರ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಮೊದಲು ಏನಾಗಬೇಕು, ಎಲ್ಲದಕ್ಕೂ ನಿಮ್ಮ ಬಾಡಿ ಫಸ್ಟ್ ರೆಡಿ ಆಗಿರ್ಬೇಕು. ಔಟ್ಸೈಡ್ ಬೇರೆ ಒಂದು ಕೆಲಸ ಮಾಡ್ಬೇಕಂದ್ರು ನಿಮ್ಮ ಬಾಡಿ ರೆಡಿ ಇದ್ದಷ್ಟೇ ನಿಮ್ಮ ಮನಸ್ಸು ರೆಡಿ ಇರುತ್ತೆ. ನಿಮ್ಮ ಬಾಡಿನೇ ರೆಡಿ ಇಲ್ಲ ಅಂದ್ರೆ ನಿಮ್ಮ ಮನಸ್ಸು ಕೋಪರೇಟ್ ಮಾಡ್ಬೋದು, ನೀವು ಪುಷ್ ಮಾಡ್ಬೋದು, ನಿಮ್ಮ ಕೈಲಿ ಆಗುತ್ತೆ ಮಾಡು ಅಂತ. ಯಾವಾಗ ಅಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಹಿಂಜರ್ಕೊಂಡಾಗ ಹೆದರ್ಕೊಂಡು ಹಿಂದೆ ಸರ್ದಾಗ ಅಷ್ಟೇ ನಿಮ್ಮ ಮನಸ್ಸು ಪುಷ್ ಮಾಡಕ್ಕಾಗುತ್ತೆ. ಸೊ ನಿಮ್ಮ ಬಾಡಿನೇ ರೆಡಿ ಇಲ್ಲ ಅಂದ್ರೆ ನಿಮ್ಮ ಮನಸ್ಸಿಗೆ ಏನು ಮಾಡಕ್ಕಾಗಲ್ಲ. ಸೊ ಆ ಮನಸ್ಸು ಹೇಳ್ತಾ ಇರುತ್ತೆ ಇಲ್ಲ ನಿಮ್ಮ ಕೈಲಿ ಆಗಲ್ಲ, ಸುಸ್ತಾಗಿದ್ಯಾ, ಸುಮ್ಮಿರು ಅಂತ ಹೇಳ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಬಾಡಿನ ಚೆನ್ನಾಗಿ ನೀಟಾಗಿ ಇಟ್ಕೊಂಡು ಆರೋಗ್ಯವಾಗಿ ಇಟ್ಕೊಂಡ್ರೆ ನಮ್ಮ ಮನಸ್ಸು ಸಹ ಅದಕ್ಕೆ ಡಬಲ್ ಎಫೆಕ್ಟ್ ಕೊಡುತ್ತೆ, ಡಬಲ್ ಕಾನ್ಫಿಡೆಂಟ್ ಕೊಡುತ್ತೆ, ಏನೋ ಒಂದು ಕೆಲಸ ಮಾಡ್ಬೇಕನ್ನೋದು ಅಂತ ಹೇಳ್ತಾ ಇದ್ದಾರೆ. ಕ್ಲಿಯರ್? ಮನ್ ಮೀನ್ಸ್ ಹಾರ್ಟ್. So मन means heart. इसलिए बच्चों, आज हम अपने शरीर को स्वस्थ रखने के बारे में जानकारी प्राप्त करेंगे. आद्ರಿಂದ ಮಕ್ಕಳೇ ಇವತ್ತು ನಾವು ನಮ್ಮ ಬಾಡಿನ ಹೇಗೆ ಕ್ಲೀನ್ ಆಗಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಜಾಣಕಾರಿ ಮೀನ್ಸ್ ಇನ್ಫಾರ್ಮೇಶನ್ ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ಕೆಳಗಡೆ ಒಂದು ಪ್ಯಾರಾಗ್ರಾಫ್ ಇದೆ. ಕೆಳಗಡೆ ಪ್ಯಾರಾಗ್ರಾಫ್ ಮಾಡಿ ನಾನು ರೀಡ್ ಮಾಡ್ತಾ ಇದ್ದೀನಿ.
हमें हर पल अपने शरीर के बारे में सचेत रहना चाहिए। जो हर दिन सवेरा मैदान में टहलना करता है उसका शरीर स्वस्थ और मजबूत बनता है। सुबह के शुद्ध हवा बहती है। शुद्ध शीतल हवा का सेवन करने से मन खुश होता है, साथ ही रक्त भी शुद्ध होता है, मनुष्य निरोगी बनता है। इसलिए हमें रोज सुबह शाम टहलना या दौड़ना चाहिए। शरीर को स्वस्थ रखना आसान नहीं है। अगर ನಮ್ಮ ಬಾಡಿನ ನಾವು ತುಂಬಾ ಕ್ಲೀನ್ ಆಗಿ ಇಟ್ಕೊಳ್ಳೋದು, ಅಂದ್ರೆ ಆರೋಗ್ಯ ಕ್ಲೀನ್ ಸ್ನಾನ ಮಾಡಿದಷ್ಟು ನಮ್ಮ ಬಾಡಿ ಕ್ಲೀನ್ ಅಂತಲ್ಲ, ನಮ್ಮ ಬಾಡಿ ಸ್ವಲ್ಪ ಎಕ್ಸರ್ಸೈಸ್ ಬೇಕು. ನಮ್ಮ ಬಾಡಿಗೆ ತುಂಬಾ ಟಯರ್ಡ್ನೆಸ್ ಆದಾಗ ನಮ್ಮ ಬಾಡಿಗೂ ಫ್ರೀ ಬೇಕು. ಯಾವ್ದಾದ್ರು ನೇಚರ್ ಪ್ಲೇಸ್ ಹೋದಾಗ ನಮ್ಮ ಬಾಡಿಗೂ ಖುಷಿ ಆಗುತ್ತೆ, ನಮ್ಮ ಮನಸ್ಸಿಗೂ ಖುಷಿ ಆಗುತ್ತೆ. ಇವಾಗ ನಮ್ಗೆ ಏನೇನ್ ಬೇಕು, ನಮ್ಮ ಬಾಯಿಗೆ ಯಾವ್ಯಾವ ಟೇಸ್ಟ್ ಫುಡ್ ಬೇಕು ನಾವು ಅದನ್ನ ತಗೋತೀವೋ, ನಮ್ಮ ಬಾಡಿಗೂ ಏನೇನ್ ಇಷ್ಟ ಆಗುತ್ತೆ ಏನೇನ್ ಇಷ್ಟ ಆಗಲ್ಲ ಅನ್ನೋದನ್ನ ನಾವು ತಿಳ್ಕೊಂಡು ನಮ್ಮ ಬಾಡಿನ ನಾವು ಫಿಟ್ ಆಗಿ ಇಟ್ಕೋಬೇಕು. ನಮ್ಮ ಬಾಡಿ ನಾವು ಲೇಜಿ ಆಗಿ ಅಂದ್ರೆ ಅದು ಕಾರಣ ನಾವೇನೆ. ಬಿಕಾಸ್ ನಮ್ಮ ಬಾಡಿನ ನಾವು ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಅಂದ್ರೆ ನಮ್ಮ ಬಾಡಿನ ನಾವು ಲೇಜಿಯಾಗಿ ತಿಂದು ಮಲ್ಗಿ ಮಾಡ್ಬಿಟ್ಟು ನಮ್ಮ ಬಾಡಿನ ಆಕ್ಟಿವ್ ಇಲ್ಲ ನಾವು ಅಂದ್ರೆ ಅದು ನಮ್ದೇ ತಪ್ಪು. ಯಾಕಂದ್ರೆ ಬೆಳಿಗ್ಗೆ ವಾಕಿಂಗ್ ಹೋಗಲ್ಲ, ಸಂಜೆ ಟೈಮಲ್ಲಿ ಒಂದು ಲೈಟ್ ಆಗಿ ವಾಕಿಂಗ್ ಹೋಗಲ್ಲ, ಊಟ ಆದ್ಮೇಲೆ ಒಂದ್ ರೌಂಡ್ ವಾಕಿಂಗ್ ಹೋಗಿ ಬರ್ಬೇಕು, ಡೈಜೆಷನ್ ಚೆನ್ನಾಗಿರುತ್ತೆ ಅಂತಾರೆ, ಹೋಗಲ್ಲ ನಾವು. ಸೊ ನಮ್ಮ ಬಾಡಿನ ನಾವೇ ಏನ್ ಮಾಡ್ಬಿಟ್ಟಿದೀವಿ, ಲೇಜಿ ತರ ಮಾಡ್ಬಿಟ್ಟಿದೀವಿ. ನಮ್ಮ ಬಾಡಿನ ನಾವು ಆಕ್ಟಿವ್ ಆಗಿ ಇಟ್ಕೋಬೇಕು, ಅದ್ರ ಬದಲು ನಾವ್ ಏನ್ ಮಾಡ್ತಿದೀವಿ, ನಮ್ಮ ಬಾಡಿನ ನಾವೇ ಲೇಜಿ ಮಾಡ್ಬಿಟ್ಟಿದೀವಿ. ಸೊ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಅದಕ್ಕೋಸ್ಕರ ಬಾಡಿ ಲೇಜಿ ಮಾಡೋಕ್ಕೆ ಎಷ್ಟೊಂದು ಆರೋಗ್ಯ ಸಮಸ್ಯೆಗಳು, ಹೆಲ್ತ್ ಇಶ್ಯೂಸ್ಗಳು ನಮ್ಗೆ ಜಾಸ್ತಿ ಆಗುತ್ತೆ. ಯಾಕೆ ನಮ್ಮ ಬಾಡಿನ ಹೆಲ್ತಿ ಆಗಿ ಇಟ್ಕೊಳ್ಳೋದು ನಾವೇನ್ ಮಾಡ್ತೀವಿ, ನಮ್ಮ ಬಾಡಿಗೆ ಬರೀ ಟೆನ್ಷನ್, ಪ್ರೆಷರ್, ವಾಕು ಇಲ್ಲ, ಏನಿಲ್ಲ, ಬೇಗ ಇಮಿಡಿಯೇಟ್ ಆಗಿ ಗಾಡಿ ಹೋಗಿ ಇಮಿಡಿಯೇಟ್ ಆಗಿ ಗಾಡಿ ಇಲ್ಲ. ಸೊ ಎಲ್ಲೂ ನಮ್ಗೆ ಕೈ ಕಾಲಿಗೆ ನಾವು ವರ್ಕೆ ಕೊಡ್ತಾ ಇಲ್ಲ. ಮನೇಲಿ ಅಡಿಗೆ ಮನೆ ಬಿಟ್ಟರೆ ಕೈಗೆ ಎಲ್ಲೂ ವರ್ಕ್ ಕೊಡ್ತಾ ಇಲ್ಲ, ಬಾಡಿಗೆ ನಮ್ಮ ಫುಲ್ ಬಾಡಿ ನಾವೆಲ್ಲೂ ವರ್ಕ್ ಕೊಡ್ತಾ ಇಲ್ಲ, ಒಂದು ಮೆಡಿಟೇಷನ್ ಮಾಡ್ತಾ ಇಲ್ಲ, ಏನೂ ಇಲ್ಲ. ಸೊ ಬರೀ ಪ್ರೆಷರ್ ವರ್ಕ್ ಅಂತ ಹೋದಾಗ ನಮ್ಮ ಬಾಡಿ ನಮ್ಗೆ ಹೆವಿ ಬರ್ಡನ್ ಮಾಡ್ತಿದೀವಿ. ಅದರಿಂದ ನಮ್ಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಹೇಳಿದ್ರೆ ನಮ್ಮ ಹೆಲ್ತ್ ನಾವು ಕ್ಲೀನ್ ಆಗಿ ಇಟ್ಕೊಳ್ಳೋದು ಅಷ್ಟೊಂದು ಈಸಿ ಅಲ್ಲ. ಹೌದು, ಇವಾಗ ಬೆಂಗಳೂರು ಲೈಫ್ ಹೇಗಿದೆ ಅಂದ್ರೆ ಬಿಸಿ ಲೈಫ್. ಇಲ್ಲಿ ನಮಗೋಸ್ಕರ ನಮ್ಗೆ ನಾವು ಟೈಮ್ ತಗೊಳಕ್ಕೂ ನಮ್ಗೆ ಪುರ್ಸೋತಿರಲ್ಲ, ಟೈಮ್ ಇರಲ್ಲ. ಅಷ್ಟು ವರ್ಕ್, ಅಷ್ಟು ಪ್ರೆಷರ್, ಟೈಮ್ ಸಿಕ್ಕರೆ ಸ್ವಲ್ಪ ನಿದ್ದೆ ಮಾಡೋಣ ಅಂತ ಇರ್ತೀವಿ. ಸೊ ಅದ್ರ ಬಗ್ಗೆ ನಮ್ಮ ಬಾಡಿಗೆ ನಾವು ಸ್ವಲ್ಪ ಟೈಮ್ ತಗೊಂಡು ನಮ್ಮ ಬಾಡಿನ ನಾವು ಫಿಟ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಹಮೇ ಹರ್ ಪಲ್ ಅಪ್ನೆ ಶರೀರ್ ಕೆ ಬಾರೆ ಮೇ ಸಚೇತ್ रहना चाहिए. ಅಂದ್ರೆ ನಮ್ಗೆ ನಾವು ಯಾವಾಗಲೂ ನಮ್ಮ ಬಾಡಿ ಬಗ್ಗೆ ನಾವು ಅವೇರ್ನೆಸ್ ವಹಿಸ್ಕೊಳ್ತಾರೆ. ನಮ್ಮ ಬಾಡಿ ಬಗ್ಗೆ ನಮ್ಗೆ ಯಾವಾಗಲೂ ಅಲರ್ಟ್ನೆಸ್ ಇರಬೇಕು. ಇವಾಗ ನಮ್ಗೆ ಜ್ವರ ಬರುತ್ತೆ ಅಂದ್ರೆ ಒಂದು 2-3 ಡೇಸ್ ಬಿಫೋರ್ ನಮ್ಗೆ ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ, ಒಂಥರ ಸುಸ್ತಾಗ್ತಾ ಇರುತ್ತೆ, ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕಣ್ ಬಾಯಿ ಬಿಟ್ಟು ಸ್ವಲ್ಪ ಬಾಯಲ್ಲಿ ಬಿಸಿ ಬಿಸಿ ಗಾಳಿ ಬರೋದು, ಮೈ ಸ್ವಲ್ಪ ಬೆಚ್ಚಗಿರೋದು, ಬಿಸಿ ಇರೋದು, ಇದೆಲ್ಲ ಗೊತ್ತಾಗ ನಮ್ಗೆ ಹೇಳ್ಬಿಡುತ್ತೆ, ಓ ನಾಳೆ ಏನಾದ್ರು ಫೀವರ್ ಬರುತ್ತೆ, ನಾಡಿದಷ್ಟು ನಮ್ಗೆ ಗೊತ್ತಾಗುತ್ತಲ್ಲ. ಸೊ ಹಾಗೆ ನಮ್ಮ ಬಾಡಿನೂ ಅಷ್ಟೇ, ಅದು ಏನಾದ್ರು ಹೆಲ್ತ್ ಇಶ್ಯೂಸ್ ಬರೋಕ್ಕಿಂತ ಮುಂಚೆ ನಮ್ಮ ಬಾಡಿನ ನಾವೇ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದು, ಹೆಲ್ತಿ ಆಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. जो हर दिन सवेरा मैदान में टहल करता है उसका शरीर स्वस्थ और मजबूत बनता है. जो हर दिन सवेरा मीन्स मॉर्निंग, ನಿಮಗೆ ಗೊತ್ತು ಯಾರು ಮಾರ್ನಿಂಗ್ ಟೈಮ್ ಅಲ್ಲಿ मैदान मीन्स ಗ್ರೌಂಡ್ ಅಲ್ಲಿ ಟಹಲ್ನ ಮೀನ್ಸ್ ವಾಕ್ ಮಾಡ್ತಾರೋ ಅವ್ರದ್ದು ಶರೀರ್ ಮೀನ್ಸ್ ಬಾಡಿ ಹೆಲ್ದಿ ಆಗಿರುತ್ತೆ ಮತ್ತೆ ಮಜಬೂತ್ ಆಗುತ್ತೆ. ಮಜಬೂತ್ ಮೀನ್ಸ್ ಸ್ಟ್ರಾಂಗ್. ಸೊ ಯಾರು ಮಾರ್ನಿಂಗ್ ಹೊತ್ತು ವಾಕ್ ಮಾಡ್ತಾರೋ, ಅದು ಮೈದಾನದಲ್ಲಿ ಆಗಿರ್ಬೋದು, ಎಲ್ಲ ರೋಡ್ಗಳಲ್ಲಿ ಆಗಿರ್ಬೋದು, ವಾಕ್ ಮಾಡ್ತಾರೋ ಅವ್ರ ಬಾಡಿ ಸ್ಟ್ರಾಂಗ್ ಆಗಿರುತ್ತೆ ಮತ್ತೆ ಅವ್ರ ಬಾಡಿ ಫಿಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಯಾಕಂದ್ರೆ ಮಾರ್ನಿಂಗ್ ಟೈಮಲ್ಲಿ ವಾಕ್ ಮಾಡಿದ್ರೆ ವೆಹಿಕಲ್ ಸೌಂಡ್ ಅಷ್ಟೊಂದು ಕಡಿಮೆ ಇರುತ್ತೆ, ಪೊಲ್ಯೂಷನ್ ಜಾಸ್ತಿ ಇರಲ್ಲ. ಒಂದು ನೀವು 6-6:30 ವಾಕ್ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಫುಲ್ ಫ್ರೆಶ್ ಏರ್ ನಮಗೆ ಸಿಗ್ತಾ ಇರುತ್ತೆ. ಸೊ ಹೊರಗಡೆ ಹೋಗಿದ್ರೆ ಆ ಗಾಡಿಗೆ ಹಂಗೆ ಹೋಗೋಣ, ಸ್ವಲ್ಪ ವಾಕ್ ಮಾಡೋಣ ಅನಿಸ್ತಾ ಇರುತ್ತೆ. ಫ್ರೆಶ್ ಏರ್ ಎಷ್ಟು ತಗೋತೀವೋ ಅಷ್ಟು ನಮ್ಮ ಬಾಡಿಗೆ ಒಳ್ಳೇದಲ್ವಾ. ಸೊ ಅದಾದ ಸಣ್ಣ ಮಕ್ಕಳಿಗೆ ನಿಮ್ಗೆ ಎಂತ ಗಾಡಿಗಳು ಸಿಗ್ತವೆ, ವೆಹಿಕಲ್ಸ್ ಗಾಡಿಗಳು ಎಂತ ಸಿಕ್ಕಿ ನಮ್ಮ ಹೆಲ್ತ್ ಇನ್ನೂ ಹಾಳಾಗೋಗುತ್ತೆ. ಸೊ ಅದಕ್ಕೋಸ್ಕರ ಮಾರ್ನಿಂಗ್ ಹೊತ್ತು ಯಾರು ವಾಕ್ ಮಾಡ್ತಾರೋ ಅವ್ರ ಬಾಡಿ ಸ್ಟ್ರಾಂಗ್ ಆಗಿರುತ್ತೆ ಮತ್ತೆ ಫಿಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ.
ಸ್ವಲ್ಪ ಖುಷಿ ಆಗುತ್ತಲ್ವಾ. ಸೊ ಆ ತರ ಮಾರ್ನಿಂಗ್ ಟೈಮ್ ಅಲ್ಲಿ ನೀವು ಒಂದ್ ಸ್ವಲ್ಪ ವಾಕ್ ಹೋಗಿ ಬಂದಾಗ ಬರೀ ನಿಮ್ ಬಾಡಿಗೆ ಅಷ್ಟೇ ಅಲ್ಲ, ನಿಮ್ ಮನಸ್ಸಿಗೂ ಸಹ ಖುಷಿ ಆಗುತ್ತೆ. ಬಾಡಿಗೆ ಎಕ್ಸರ್ಸೈಸ್ ಮಾಡಿ ಖುಷಿ ಆದ್ರೆ ಮನಸ್ಸಿಗೆ ಶುದ್ಧವಾದ ಗಾಳಿ ತಗೊಂಡು ಮನಸ್ಸಿಗೂ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ಲಿಯರ್? साथ ही रक्त भी शुद्ध होता है. ಅಷ್ಟೇ ಅಲ್ಲ, ಮನಸ್ಸು ಖುಷಿ ಆಗೋದಷ್ಟೇ ಅಲ್ಲ, ನಮ್ಮ ಬ್ಲಡ್ಗಳು ಸಹ ತುಂಬಾ ಚೆನ್ನಾಗಿ ಪ್ಯೂರಿಫೈ ಆಗುತ್ತೆ. ಅಂದ್ರೆ ನಾವು ವಾಕ್ ಮಾಡಿದ್ರೆ ನಮ್ಮ ಬ್ಲಡ್ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಅವಾಗ ನಮ್ಮ ಬ್ಲಡ್ ಸಹ ನಮ್ಮ ಬಾಡಿ ಫುಲ್ಲು ಚೆನ್ನಾಗಿ ಹರಿದಾಡುತ್ತೆ ಎಲ್ಲಾ ಕಡೆನೂ ಅಂತ ಹೇಳ್ತಾ ಇದ್ದಾರೆ. ಮನುಷ್ಯ ನಿರೋಗಿ बनता है. ಮನುಷ್ಯ ನಿರೋಗಿ ಮೀನ್ಸ್ ರೋಗ ಇರೋ ವ್ಯಕ್ತಿಗೆ ರೋಗಿ ಅಂತ. ನಿರೋಗಿ ಮೀನ್ಸ್ ರೋಗ ಇಲ್ಲರೋ ಅಂತ ವ್ಯಕ್ತಿ. ಏನು ರೋಗ ಇಲ್ಲರೋ ವ್ಯಕ್ತಿ ನಿರೋಗಿ. ಅಪೋಸಿಟ್ ವರ್ಡ್ ಬರುತ್ತೆ ನೋಡಿ, ರೋಗಿ ನಿರೋಗಿ. ರೋಗಿ ಅಪೋಸಿಟ್ ನಿರೋಗಿ. ಸೊ ಮನುಷ್ಯ ನಿರೋಗಿ ಆಗ್ತಾನೆ ಅಂದ್ರೆ ಯಾವುದೇ ರೋಗ ಇಲ್ಲದವನು ಆಗ್ತಾನೆ ಅಂತ ಹೇಳ್ತಾ ಇದ್ದಾರೆ. इसलिए हमें रोज सुबह शाम टहलना या दौड़ना चाहिए. ಆರ್ಮಿಕರಾಗೆಲ್ಲರೂ ಬೆಳಿಗ್ಗೆ ಅಥವಾ ಶಾಮ್ ಮೀನ್ಸ್ ಈವ್ನಿಂಗ್, ಸಂಜೆ ಟೈಮಲ್ಲಿ ವಾಕ್ ಮಾಡಬೇಕು, ಇಲ್ಲಾಂದ್ರೆ ದೌಡ್ನ ಇಲ್ಲಾಂದ್ರೆ ವಾಕಿಂಗ್ ಮಾಡಬೇಕು. ಸೊ ವಾಕಿಂಗ್ ಮಾಡಬೇಕು ಇಲ್ಲಾಂದ್ರೆ ಲೈಟ್ ಆಗಿದ್ರೆ ರನ್ನಿಂಗ್ ರೇಸ್ ತರ ಓಡ್ತಾ ಇರಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಓಕೆ, ಸೊ ನಮ್ಮ ಹೆಲ್ತ್ ನ ಫಿಟ್ ಆಗಿಟ್ಕೊಳ್ಳೋದ್ರಲ್ಲಿ ಮೊದಲನೇ ಸ್ಟೆಪ್ ಏನಂದ್ರೆ ಬೆಳಿಗ್ಗೆ ಹೊತ್ತು ಬೇಗ ಹೇಳೋದು. ಒಂದ್ ವಾರ ಕಷ್ಟ ಆಗ್ಬೋದು, ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಏನಾಗುತ್ತೆ ಅದೇ ಈಸಿ ಆಗಿ ಹೋಗ್ಬಿಡುತ್ತೆ. ಸೊ ಮಕ್ಕಳಿಗಂತೂ ಮನೇಲಿ ಏನ್ ಕೆಲಸ ಇದೆ, ಏನು ಕೆಲಸ ಇಲ್ಲ, ಬೆಳಿಗ್ಗೆ ಮಾಡೋದು. ಅವ್ರು ಆ ಟೈಮ್ ಏನ್ ಮಾಡ್ಬೋದು, ಗ್ರೌಂಡ್ ಅಲ್ಲಿ ಹೋಗಿ ಒಂದು ಗ್ರೌಂಡ್ ವಾಕಿಂಗ್ ಮಾಡ್ಕೊಂಡ್ ಬರ್ಬೋದು, ಇಲ್ಲ ರೋಡ್ ಅಲ್ಲಿ ಒಂದು ವಾಕ್ ಮಾಡ್ಕೊಂಡ್ ಬರ್ಬೋದು ಫ್ರೆಂಡ್ಸ್ ಗಳ ಜೊತೆ ಹೋಗಿ. ಸೊ ಅದೇನಾಗುತ್ತೆ, ನಿಮ್ಗೆ ಒಳ್ಳೆ ಗಾಡಿನೂ ಸಿಗುತ್ತೆ, ಬಾಡಿನೂ ಫಿಟ್ ಆಗುತ್ತೆ, ನಿಮ್ಗೆ ಸ್ಟ್ರಾಂಗ್ ಆಗುತ್ತೆ. ಸೊ ನಮ್ಮ ಹೆಲ್ತ್ ನ ಆರೋಗ್ಯವಾಗಿ ಇಟ್ಕೊಳ್ಳೋದ್ರೆ ಮೊದಲನೇ ಸ್ಟೆಪ್ ಏನಂದ್ರೆ ಬೆಳಗಿನ ಟೈಮಲ್ಲಿ ವಾಕಿಂಗ್ ಮಾಡಬೇಕು. ವಾಕಿಂಗ್ ಮಾಡಬೇಕು, ಯಾ ಜಾಗಿಂಗ್ ಮಾಡಬೇಕು. ಎರಡರಲ್ಲೊಂದು ನಮ್ಮ ಬಾಡಿನ ಫಿಟ್ ಆಗಿರುತ್ತೆ. ಓಕೆ, पेज नंबर 34. ओके, रीड नाउ. सी, नहाना स्वास्थ्य शरीर के लिए अनिवार्य है. शरीर को स्वस्थ रखने के लिए हर दिन नहाना चाहिए. नहाते समय सभी अंगों को साबुन लगाकर खूब मलना चाहिए. गर्मी के दिनों में ठंडे पानी से नहाना और खुली जगह में नहाना अच्छा होगा. ठंडे पानी से नहाना स्वास्थ्य के लिए हितकारी है. नहाने के लिए हम गर्म पानी का उपयोग भी कर सकते हैं. गर्मी के दिनों में सुबह एक बार और शाम खेल-कूद के बाद एक बार फिर एक बार नहाने से तन और मन स्वस्थ रहते हैं. और फिर नहाना स्वास्थ्य शरीर के लिए अनिवार्य है. शरीर को स्वस्थ रखने के लिए हर दिन नहाना चाहिए. नहाते समय सभी अंगों को साबुन लगाकर खूब मलना चाहिए. गर्मी के दिनों में ठंडे पानी से नहाना और खुली जगह में नहाना अच्छा होगा. ठंडे पानी से नहाना स्वास्थ्य के लिए हितकारी है. नहाने के लिए हम गर्म पानी का उपयोग भी कर सकते हैं. गर्मी के दिनों में सुबह एक बार और शाम खेल-कूद के बाद फिर एक बार नहाने से तन और मन स्वस्थ रहते हैं. नहाना स्वास्थ्य शरीर के लिए अनिवार्य है. ಸೊ ಫಸ್ಟ್ ಏನು ವಾಕಿಂಗ್ ಮಾಡಬೇಕು, ಜಾಗಿಂಗ್ ಮಾಡಬೇಕು, ಬಾಡಿ ಫಿಟ್ ಆಗಿರ್ಬೇಕಂದ್ರೆ. ಎರಡನೇದೇನಂದ್ರೆ ನಹಾನ, ಬಾತಿಂಗ್ ಮಾಡೋದು, ಸ್ನಾನ ಮಾಡೋದು ಕೂಡ ನಮ್ಮ ಹೆಲ್ತ್ ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಅವಶ್ಯಕತೆ ತುಂಬಾ ಇದೆ ಸ್ನಾನ ಮಾಡೋದು ಸಹ. ಏನಾಗುತ್ತೆ, ನೀವು ಸ್ನಾನ ಮಾಡಿದ ಒಂದು ವೀಕ್ ಇದ್ಬಿಡಿ, ನಿಮ್ಮ ಬಾಡಿ ಏನಾಗುತ್ತೆ ಟೈರ್ಡ್ನೆಸ್, ರೆಸ್ಟ್ಲೆಸ್ ತರ ಆಗ್ಬಿಡುತ್ತೆ. ಅದೇ ನೀವು ಒಂದ್ಸಲಿ ಸ್ನಾನ ಮಾಡಿದ್ರೆ ನಿಮ್ಮ ಬಾಡಿ ಮೈಯೆಲ್ಲ ಫುಲ್ ಫ್ರೆಶ್ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಹೇಳಿದ್ದಾರೆ ಸ್ನಾನ ನಮ್ಮ ಹೆಲ್ತ್ ನಾವು ಚೆನ್ನಾಗಿ ಇಟ್ಕೊಳ್ಳೋದ್ರಲ್ಲಿ ಇನ್ನೊಂದು ಪ್ರಮುಖ ಪಾತ್ರ ಯಾವುದು ಅಂದ್ರೆ ನಹಾನ, ಬಾತಿಂಗ್, ಸ್ನಾನ ಮಾಡೋದು ನಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳೋದ್ರಲ್ಲಿ ಬರುವಂತ ಎರಡನೇ ಪಾಯಿಂಟ್ ಆಗಿರುತ್ತೆ. ಓಕೆ, शरीर को स्वस्थ रखने के लिए हर दिन नहाना चाहिए. ನಮ್ಮ ಬಾಡಿನ ನಾವು ಕ್ಲೀನ್ ಆಗಿ ಇಟ್ಕೋಬೇಕು ಅಂದ್ರೆ
ನಾವು ದಿನ ಸ್ನಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ನಾನದ ಅವಶ್ಯಕತೆ ತುಂಬಾ ಇದೆ. ಮತ್ತೆ ನಮ್ಮ ಬಾಡಿ ನಾವು ಚೆನ್ನಾಗಿಟ್ಕೋಬೇಕಾದ್ರೆ ನಾವು ಡೈಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. नहाते समय सभी अंगों को साबुन लगाकर खूब मलना चाहिए. ಸೊ ಸ್ನಾನ ಮಾಡ್ಬೇಕಾದ್ರೆ ಎಲ್ಲ ಬಾಡಿಗಳು ಚೆನ್ನಾಗಿ ಸೋಪ್ ಹಾಕೊಂಡು ಉಜ್ಕೊಂಡು ಸ್ನಾನ ಮಾಡಬೇಕು. ಯಾಕಂದ್ರೆ ನಿಮ್ಗೆ ಬೆವರು ಇರುತ್ತೆ, ಆಟ ಆಡ್ಕೊಂಡ್ ಬಂದಿರ್ತೀರ, ಆ ಬೆವರು ಆ ಸ್ವೆಟ್ಟಿಂಗ್ಸ್ ಎಲ್ಲ ಇರುತ್ತೆ. ಈ ಸುಮ್ಮನೆ ನೀರು ಹಾಕೊಂಡು ಸೋಪ್ ಮೇಲೆ ಉಜ್ಬಿಟ್ರೆ ಏನಾಗುತ್ತೆ, ಇವಾಗ ಕೊಳೆ ಎಲ್ಲ ಹೋಗ್ಬಿಡ್ತಾ ಆಗ ಆ ಸ್ವೆಟ್ಟಿಂಗ್ ಸ್ಮೆಲ್ ಇನ್ನೂ ಇರುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಎಲ್ಲ ಕಾಡ್ಕೊಂಡು ಸೋಪ್ ಹಾಕಿ ಉಜ್ಕೊಂಡು ಕ್ಲೀನ್ ಆಗಿ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. गर्मी के दिनों में ठंडे पानी से नहाना और खुली जगह में नहाना अच्छा होगा. सो गर्मी ಅಂದ್ರೆ ಸಮರ್ ಟೈಮ್ ಅಂತ. ಸಮರ್ ಟೈಮ್ ಅಲ್ಲಿ ठंडे पानी से नहाना, ತಣ್ಣಗಿರೋ ನೀರಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು. खुली जगह में नहाना अच्छा होगा ಅಂದ್ರೆ ಓಪನ್ ಸ್ಪೇಸ್, ಈಗ ಹಳ್ಳಿ ಕಡೆ ಎಲ್ಲ ಹೋದಾಗ ನಿಮಗೆ ಓಪನ್ ಸ್ಪೇಸ್ ಇರಲ್ಲ, ಅಂದ್ರೆ ಒಳ್ಳೆ ಗಾಳಿ ಸಿಗ್ತಾ ಇರುತ್ತೆ, ತಣ್ಣಗಿರೋ ನೀರು ಹಾಕೋತಾ ಇರಲ್ಲ. ಆ ಒಳಗಡೆ ಗಾಳಿಗೆ ಇವಾಗ ತಣ್ಣಗಿರೋ ನೀರು ಹಾಕೊಂಡ್ರೆ ನಿಮ್ಗೆ ಅಷ್ಟು ಕೋಲ್ಡ್ ಅನ್ಸಲ್ಲ. ಸೊ ಆ ತರ ವಾತಾವರಣದಲ್ಲಿ ಸ್ನಾನ ಮಾಡೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತಾರೆ. ಈಗ ನಾವು ಈಗಂದ್ರೆ ಸಿಟಿಗಳಲ್ಲಿ ಒಂದು ರೂಮ್ ಅಂತ ಸಪರೇಟ್ ಆಗಿರುತ್ತೆ, ಸ್ನಾನಕ್ಕೆ ಅಲ್ಲಿ ಮಾಡ್ತೀವಿ. ಯಾಕಂದ್ರೆ ಬಿಸಿ ನೀರು ಹಬ್ಬೆ ನಮಗೆ ಹೊಡೆಯುತ್ತೆ, ಆ ಗೋಡೆಗಳನ್ನೆಲ್ಲ ನೋಡಿ ಡಾಟ್ ಡಾಟ್ ತರ ಬಂದ್ಬಿಡುತ್ತೆ. ಸೊ ಅದು ಬಂದು ಓಪನ್ ಸ್ಪೇಸ್ ಅಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ठंडे पानी से नहाना स्वास्थ्य के लिए हितकारी है. ಆದ್ರೆ ತಣ್ಣೀರಲ್ಲಿ ಸ್ನಾನ ಮಾಡೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕಂದ್ರೆ ನೋಡಿ ಹಳೆ ಕಾಲದಲ್ಲೆಲ್ಲ ಮಕ್ಕಳನ್ನ ಓದಾಡಿಸ್ಬಿಡೋರು, ಈಗ ಎದುರಿಸ್ತಾರೆ 6 ಗಂಟೆಗೆ 5:30ಗೆಲ್ಲ. ಆ ಮಕ್ಕಳು ಏನ್ ಮಾಡ್ತಾರೆ, ಈಗ ತುಂಬಳಿಕೆ ಇರುತ್ತೆ, ಅವ್ರು ನಿದ್ದೆ ಮಾಡ್ತಾರೆ. ಹಾಗೇನಂದ್ರೆ ಮುಖಕ್ಕೆ ತಣ್ಣೀರ್ ಹಾಕೊಂಡು ಬಾ ಅಂತ ಹೇಳ್ತಾರೆ. ಈಗ ತಣ್ಣೀರ್ ಹಾಕೊಂಡ ತಕ್ಷಣ ನಿಮ್ ಬಾಡಿ ಫುಲ್ ಬೇರೆ ಆಕ್ಟಿವ್ ಆಗ್ಬಿಡುತ್ತೆ, ಎಕ್ಸ್ಟ್ರಾ ಆಗ್ಬಿಡುತ್ತೆ ಅಂದ್ಬಿಟ್ಟು. ಸೊ ತಣ್ಣೀರ ಸ್ನಾನ ಮಾಡಿದ್ರೆ ನಮ್ಮ ಬಾಡಿ ಏನಾಗುತ್ತೆ, ಬೇಗ ಆಕ್ಟಿವ್ ಆಗುತ್ತೆ. ಬಿಸಿಲಲ್ಲಿ ಮಾಡಿದ ತಕ್ಷಣ ಏನ್ ಮಾಡಿ ಸ್ವಲ್ಪ ಸ್ನಾನ ಮಾಡಿ ಊಟ ಮಾಡಿ ಸ್ವಲ್ಪ ನಿದ್ದೆ ಮಾಡೋದು ನಿದ್ದೆ ಮಾಡ್ಕೊತೀವಿ. ಬಟ್ ತಣ್ಣೀರ ಸ್ನಾನ ಮಾಡಿದಷ್ಟು ಬಾಡಿ ಆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತಾರೆ. ठंडे पानी से नहाना स्वास्थ्य के लिए हितकारी है. ಸೊ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ತಣ್ಣೀರಲ್ಲಿ ಸ್ನಾನ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. नहाने के लिए हम गर्म पानी का उपयोग भी कर सकते हैं. ಸೊ ಸ್ನಾನ ಮಾಡಕ್ಕೆ ನಾವು ಬಿಸಿನೀರಾದ್ರೂ ಉಪಯೋಗಿಸಬಹುದು, ತಣ್ಣೀರಾದ್ರೂ ಸಹ ಉಪಯೋಗಿಸಬಹುದು. ಗರಂ ठंडा ಆಪೋಸಿಟ್ ಬರುತ್ತೆ ನೋಡಿ, ठंडा ಆಪೋಸಿಟ್ ಗರಂ. गर्मी के दिनों में सुबह एक बार और शाम खेल कूद के बाद फिर एक बार नहाने से तन मन स्वस्थ रहता है. सो गर्मी टाइम ಅಲ್ಲಿ ಸಮ್ಮರ್ ಹಾಲಿಡೇ ಟೈಮ್ ಅಲ್ಲಿ ಸ್ಕೂಲ್ ಅಲ್ಲಿ ಹಾಲಿಡೇ ಕೊಡ್ತಾರೆ, ಮಕ್ಕಳು ಏನ್ ಮಾಡ್ತಾರಾಗ 3 ಹೊತ್ತು ಹೊರಗಡೆ ಇರ್ತಾರೆ, ಆಟ ಅಂತ ಹೊರಗಡೆ ಇರ್ತಾರೆ. ಅಂತ ಟೈಮ್ ಅಲ್ಲಿ ಏನಾಗುತ್ತೆ, ಬೆಳಿಗ್ಗೆ ಒಂದು ಟೈಮ್ ಸ್ನಾನ ಮಾಡಿ ಫ್ರೆಶ್ ಆದ್ಮೇಲೆ ಆಟ ಆಡಿ ಎಲ್ಲ ಬಂದ್ಮೇಲೆ ಆ ಸ್ವೆಟ್ಟಿಂಗ್ ಎಲ್ಲ ಇರುತ್ತಲ್ಲ, ಸೊ ಅದ್ರಲ್ಲಿ ಜರ್ಮ್ಸ್ ಗಳು ಜಾಸ್ತಿ ಉತ್ಪತ್ತಿ ಆಗುತ್ತೆ ಮೈಯಲ್ಲಿ. ಅದೇನಾಗುತ್ತೆ, ಅವ್ರು ಅಲ್ಲಿ ಕೇಳ್ಕೊಳ್ಳೋದು ಇಲ್ಲಿ ಕೇಳ್ಕೊಳ್ಳೋದು, ಆ ಸ್ವೆಟ್ಟಿಂಗ್ ನ ಇಲ್ಲ ಸ್ನಾನ ಮಾಡ್ಕೊಂಡು ಬಿಟ್ಕೊಂಡ್ಬಿಡೋದು. ಸೊ ಅದೆಲ್ಲ ಮಾಡಬಾರ್ದು. ಅದು ಒಂದು ಸ್ನಾನ ಆಟ ಎಲ್ಲ ಆಗ್ಬಾರ್ದಲ್ಲ, ಇನ್ನೊಂದ್ಸಲಿ ಸ್ನಾನ ಮಾಡಿದಾಗ ಬಾಡಿ ಫ್ರೆಶ್ ಆಗುತ್ತೆ, ಮನಸ್ಸು ಸಹ ಫ್ರೆಶ್ ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ಲಿಯರ್? ನಾವು ಗೋ ಟು ನೆಕ್ಸ್ಟ್ ಲೈನ್. ಕೀಪ್ ದ ಫಿಂಗರ್ ದೇರ್ ಅಂಡ್ ಫಾಲೋ ಇಟ್. ಸೊ ಫಸ್ಟ್ ಒನ್ ಏನಂತ ಹೇಳಿದ್ದಾರೆ, ಟಹಲ್ನಾ ಯಾ ದೌಡ್ನಾ. ಟಹಲ್ನಾ ದೌಡ್ನಾ ಅಂಡ್ ದೌಡ್ನಾ. ಸ್ವಾಸ್ಥ್ಯಕ್ಕೆ ಆರೋಗ್ಯನ ಚೆನ್ನಾಗಿಟ್ಕೋಬೇಕಾದ್ರೆ ಫಸ್ಟ್ ಪಾಯಿಂಟ್ ವಾಕಿಂಗ್ ಮಾಡಬೇಕು, ಇಲ್ಲ ರನ್ನಿಂಗ್ ಮಾಡಬೇಕು. ಸೆಕೆಂಡ್ ಪಾಯಿಂಟ್ ಏನು, ನಹಾನ. ಇವಾಗ ಹೇಳಿದ್ದು ನಹಾನ. ಓಕೆ, ಸ್ನಾನ ಮಾಡಬೇಕು. ಸೊ ಎಲ್ಲ ಪಾರ್ಟ್ಗಳು ಚೆನ್ನಾಗಿ ಮುಚ್ಕೊಂಡು ಸ್ನಾನ ಮಾಡೋದ್ರಿಂದ ಬಾಡಿ ಮತ್ತೆ ಮನಸ್ಸು ಎರಡಕ್ಕೂ ಫುಲ್ ಖುಷಿ ಆಗುತ್ತೆ, ಮತ್ತೆ ಬಾಡಿ ರಿಲ್ಯಾಕ್ಸ್ ಆಗಿರುತ್ತೆ, ಜಾಸ್ತಿ ರಿಲ್ಯಾಕ್ಸ್ ಆಗುತ್ತಾಗ ನೆಕ್ಸ್ಟ್ ಡೇ ನಾವು ಬೇಗ ಎದ್ದೊಳಕ್ಕೆ, ಬೇರೆ ಇನ್ನೊಂದು ಕೆಲಸ ಮಾಡಕ್ಕೆ ನಮ್ಮ ಬಾಡಿ ರೆಡಿ ಆಗಿರುತ್ತೆ. ಅಯ್ಯೋ ನಮ್ಮ ಸುಸ್ತು, ನಮ್ಮ ಕೈಲಿ ಆಗಲ್ಲ ಕೆಲಸ ಮಾಡಿ ಸುಸ್ತು ಅಂತ ಮಲಗಿಬಿಟ್ರೆ ಬೆಳಿಗ್ಗೆ ಎದ್ದೊಳಕ್ಕಾಗಲ್ಲ ನಮ್ಮ ಕೈಲಿ ಬೇಗ, ಯಾಕಂದ್ರೆ ಆ ಸ್ಟ್ರೆಸ್ನೆಸ್ ನಮ್ಮ ಬಾಡಿಯಲ್ಲಿ ಇನ್ನೂ ಇರುತ್ತೆ. ಓಕೆ, नेक्स्ट पैराग्राफ कीप द फिगर देयर. नहाने के पहले दांतों को अच्छी तरह से साफ करना चाहिए. दांतों की सफाई और दांतों की सफाई की ओर ज्यादा ध्यान देना चाहिए. साफ न करने पर दांत खराब होता है, इसलिए दांत साफ करने के लिए मंजन या टूथपेस्ट का इस्तेमाल करना चाहिए. नहाने के पहले दांतों को अच्छी तरह
की सफाई की ओर ज्यादा ध्यान देना चाहिए। साफ न करने पर दांत खराब होता है, इसलिए दांत साफ करने के लिए मंजन या टूथपेस्ट का इस्तेमाल करना चाहिए। So third one to deal with to नहाना है स्थान को third one ಏನು दांत साफ। Okay, so ಇಲ್ಲಿ ಹೇಳ್ತಾರೆ ನಹಾನಕ್ಕೆ ಪಹಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ ನಾವು ನಮ್ಮ ಹಲ್ಲುಗಳ दांत ಮೀನ್ಸ್ ಟೀತ್ ಅಂತ ನಿಮ್ಗೆ ಗೊತ್ತು, ನಮ್ಮ ಟೀತ್ಗಳನ್ನ ನಾವು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕು। दांत की सफाई की ओर ज्यादा ध्यान देना चाहिए। ಹಲ್ಲುಗಳನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದ್ರ ಕಡೆ ನಾವು ಜಾಸ್ತಿ ಗಮನನ ವಹಿಸ್ಕೋಬೇಕು। ಸೊ ಬ್ರಷ್ ಮಾಡಿ ಯೂಶಲಿ ಮಿನಿಮಮ್ 15 ಮಿನಿಟ್ಸ್ ಅಲ್ಲಿ ಬ್ರಷ್ ಮಾಡಿ 10 ಮಿನಿಟ್ಸ್ ಅಲ್ಲಿ ನೀಟಾಗಿ ಎಲ್ಲ ಟೀತ್ ಗಳಿಗೂ ನೀವು ಹಾಕೋ ಪೇಸ್ಟ್ ಗಳು ಎಲ್ಲ ಟೀತ್ ಗಳಿಗೂ ಹೋಗಿ ಅದು ಕ್ಲೀನ್ ಆಗಬೇಕು। ಆ ತರ ನೀವು ಬ್ರಷ್ ಮಾಡಿ, ಹಾಗೆ ನಿಮ್ಮ ಟಂಗ್ ಬ್ರಷ್ ಮಾಡಿ ನೀಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ। इसलिए साफ न करने पर दांत खराब होता है। ನೀವೇನಾದ್ರೂ ನಿಮ್ಮ ಟೀತ್ ನ ಚೆನ್ನಾಗಿ ಬ್ರಷ್ ಮಾಡಿ ಇಟ್ಕೊಂಡಿಲ್ಲ ಅಂದ್ರೆ ನಿಮ್ಮ ಹಲ್ಲುಗಳು ಹಾಳಾಗ್ಬಿಡುತ್ತೆ। ಒಂದೇ ಸರಿ ಹಾಳಾಗಲ್ಲ, ಫಸ್ಟ್ ವೈಟಿಶ್ ತರ ಬರುತ್ತೆ, ಆಮೇಲೆ ಟೀತ್ ಮೇಲೆ ಬ್ಲಾಕ್ ಡಾಟ್ ತರ ಬರುತ್ತೆ। ಸೊ ಇದೆಲ್ಲ ಹಾಳಾಗುವಂತ ಸಿಂಪ್ಟಮ್ಸ್ ನಿಮ್ಗೆ ತೋರಿಸ್ತಾ ಇರುತ್ತೆ। ಸೊ ಹಲ್ಲುಗಳು ಹಾಳಾಗೋಕ್ಕಿಂತ ಮುಂಚೆ ನೀವು ಅದನ್ನ ಕ್ಲೀನ್ ಆಗಿ ಇಟ್ಕೋಬೇಕಾಗಿರೋದು ನಿಮ್ ಜವಾಬ್ದಾರಿ। ದೇವ್ರು ಕೊಟ್ಟಿರೋ ನಿಮ್ ಬಾಡಿನ, ನಿಮ್ ಪಾರ್ಟ್ಸ್ ಗಳನ್ನ ನೀವು ಕ್ಲೀನ್ ಆಗಿ ಇಟ್ಕೋಬೇಕು। ಯಾಕಂದ್ರೆ ಅದ್ರಲ್ಲಿ ಒಂದು ಹೆಚ್ಚು ಕಮ್ಮಿ ಆದಾಗೂ ಅದರಿಂದ ಆಗ್ತಾರ ನೋವು, ಅವಾಗ ಅದ್ರ ಇಂಪಾರ್ಟೆನ್ಸ್ ಎಷ್ಟು ಅಂತ ನಮ್ಗೆ ಗೊತ್ತಾಗುತ್ತೆ। ಓಕೆ, ಚೆನ್ನಾಗಿದ್ದಾಗ ಏನು ಗೊತ್ತಾಗಲ್ಲ, ಹೆಲ್ದಿ ಆಗ್ತೀನಿ, ಏನ್ ಪ್ರಾಬ್ಲಮ್ ಸೇವ್ ಮಾಡ್ಬೋದು। ತಲೆನೋವು ಬಂದ್ರೆ ಅಯ್ಯೋ ತಡೆಯಕ್ಕಾಗಲ್ಲ ಅಂತೀವಿ, ಹೊಟ್ಟೆ ನೋವು ಬಂದ್ರೆ ತಡೆಯಕ್ಕಾಗಲ್ಲ ಅಂತೀವಿ। ಅಂದ್ರೆ ಆ ಪೇನ್ಗಳ ಆದಾಗೆ ನಮ್ಮ ಬಾಡಿಗೆ ಎಫೆಕ್ಟ್ ಆಗುತ್ತೆ, ನಮ್ಗೆ ಗೊತ್ತಾಗುತ್ತೆ ಈ ತರ ನೋವಾಗುತ್ತ ಅಂತ। ಸೊ ಅದಕ್ಕೆ ದೇವ್ರು ಕೊಟ್ಟರು ಗಾಡ್ ಗಿಫ್ಟ್ ನಮ್ಮ ಬಾಡಿನ ನಾವು ಇರೋವರೆಗೂ ಅದಕ್ಕೆ ಏನು ಹಾರ್ಮ್ ಮಾಡದೆ, ಏನು ಪ್ರಾಬ್ಲಮ್ ಮಾಡದೆ ನಮ್ಮ ಬಾಡಿನ ನಾವು ಚೆನ್ನಾಗಿ ನೋಡ್ಕೋಬೇಕು। ನಮ್ಮ ಬಾಡಿ ನಾವು ನೋಡ್ಕೊಂಡ್ರೆ ಇಲ್ಲ ನೋಡ್ಕೊಳ್ತಾರೆ, ಎಸ್ ನೋ, ನಮ್ಮ ಬಾಡಿನ ನಮ್ಮ ಫ್ಯಾಮಿಲಿನ ನಾವೇ ಚೆನ್ನಾಗಿ ನೋಡ್ಕೋಬೇಕು। ಓಕೆ, इसलिए दांत साफ करने के लिए मंजन या टूथपेस्ट का इस्तेमाल करना चाहिए। ಆದ್ರಿಂದ ನಾವು ನಮ್ಮ ಟೀತ್ ಗಳನ್ನ ಕ್ಲೀನ್ ಆಗಿ ಇಟ್ಕೋಬೇಕಂದ್ರೆ ಮಂಜನದ ಪುಡಿಗಳು ಬರ್ತಾ ಇರ್ತವಾಗ, ಹಲ್ಲಿನ ಪುಡಿಗಳು ಅಂತ, ಸೊ ಪುಡಿಗಳನ್ನ ಯೂಸ್ ಮಾಡ್ಬೇಕು, ಇಲ್ಲ ಟೂಥಪೇಸ್ಟ್ ನ ಯೂಸ್ ಮಾಡಿ ನಮ್ಮ ಟೀತ್ ಗಳನ್ನ ಚೆನ್ನಾಗಿ ಇಟ್ಕೋಬೇಕು। ಹಳೆ ಕಾಲದಲ್ಲಿ ಏನ್ ಮಾಡ್ತಿದ್ರು, ಇದನ್ನ ಪುಡಿ ಮಾಡ್ಬಿಟ್ಟು ಹಲ್ಲಿಗೆಲ್ಲ ತಿಕ್ಕಿ ಕ್ಲೀನ್ ಮಾಡ್ಬಿಟ್ಟು, ಇಲ್ಲ ಬೇವಿನ ಕಡ್ಡಿ ತಗೊಂಡ್ಬಂದು ಹಲ್ಲಿಗೆಲ್ಲ ಉಜ್ಜಿ ಕ್ಲೀನ್ ಮಾಡ್ತಾ ಇದ್ರು। ಸೊ ಅದರೆಲ್ಲ ಜರ್ಮ್ಸ್ ಹೋಗ್ತಾ ಇತ್ತು, ಟೀತ್ ಕ್ಲೀನ್ ಆಗ್ತಾ ಇತ್ತು। ಈಗ ಟೂತ್ಪೇಸ್ಟ್ ಗಳು ಬಂದಿದೆ, ಸೊ ಅದನ್ನ ಎಂತ ಬಡವ್ರ ಮನೆಯಲ್ಲೂ ಉಪಯೋಗಿಸ್ತಾರೆ। ಸೊ ಯಾಕಂದ್ರೆ ಅದು ಅವಶ್ಯಕತೆ, ನಮ್ಮ ಮೂಲಭೂತ ಅವಶ್ಯಕತೆ ಊಟಗಳಲ್ಲಿ ಅವನು ಒಂದು। ಸೊ ನಮ್ಮ ಬಾಡಿನ ಕ್ಲೀನ್ ಆಗಿ ಇಟ್ಕೊಳ್ಬೇಕಾದ್ರೆ ಇವುಗಳ ಅವಶ್ಯಕತೆ ಎಲ್ಲ ಇದೆ। ಸೊ ಇವುಗಳ ಉಪಯೋಗಿಸಿ ನಾವಿರೋವರೆಗೂ ನಮ್ಮ ಬಾಡಿನ ನಾವು ನೀಟಾಗಿ ಇಟ್ಕೋಬೇಕು। नेक्स्ट पैराग्राफ है, नहाने के बाद साफ सुथरे तौलियों से शरीर को पोंछना चाहिए। उसके बाद धुले हुए कपड़े पहनने चाहिए। बालों में तेल लगाकर तद्दी करना चाहिए, इससे बाल साफ और मजबूत होता है। इतना ही नहीं, पैर और हाथों के नाखून साफ करना चाहिए, क्योंकि सारे काम हाथ से करने के कारण उन नाखूनों में मेल जमा होता है। इसलिए हफ्ते में एक बार नाखून काट लेना चाहिए। नहाने के बाद साफ सुथरे तौलिए से शरीर को पोंछना चाहिए। उसके बाद धुले हुए कपड़े पहनना चाहिए। बालों में तेल लगाकर तद्दी करना चाहिए, इससे बाल साफ और मजबूत होता है। इतना ही नहीं, पैर और हाथों के नाखून साफ करना चाहिए, क्योंकि सारे काम हाथ से करने के कारण उन नाखूनों में मेल जमा होता है। इसलिए हफ्ते में एक बार नाखून काट लेना चाहिए। सो टहलना, वाकिंग आयತು, ಸ್ನಾನದಾಯ್ತು, दांत साफ करना, ಟೀತ್ ಬ್ರಷ್ ಮಾಡೋದಾಯ್ತು, ಅದು ಬಿಟ್ಟು ಏನೇನು ವರ್ಕ್ಗಳಿದೆ ನಮ್ಮ ಬಾಡಿನ ನಾವು ಚೆನ್ನಾಗಿ ಇಟ್ಕೊಳ್ಳೋಕೆ ಅಂತ ಹೇಳ್ತಾ ಇದ್ದಾರೆ। नहाने के बाद साफ सुथरे तौलियों से शरीर को पोंछना चाहिए। ಅದು ಸ್ನಾನ ಆಗಿದ ನಂತರ
बालों के लिए। ओके, सो तेज लगाना। और इतना ही नहीं कि पैर और हाथों के नाखून साफ करना चाहिए। ಅಷ್ಟೇ ಅಲ್ಲ, पैर और हाथ के ಕೈ ಬೆರಳುಗಳು ಮತ್ತು ಕಾಲು ಬೆರಳುಗಳು ಉಗುರುಗಳನ್ನ ಸಾಫ್ ಮಾಡ್ಕೋಬೇಕು, ಕ್ಲೀನ್ ಆಗಿ ಇಟ್ಕೋಬೇಕು। क्योंकि सारे काम हम हाथ से करने के कारण नाखून में मेल जमा होता है। ಯಾಕಂದ್ರೆ ನಾವೆಲ್ಲ ಕೆಲಸ ನಮ್ಮ ಕೈಗಳಿಂದ ಮಾಡೋದ್ರಿಂದ ನಮ್ಮ ಕೈಗಳಲ್ಲಿ ತುಂಬಾ ಕೊಳೆಗಳು ಸೇರ್ಕೊಂಡಿರ್ತವೆ, ಉಗುರು ಸಂಧಿಗಳಲ್ಲಿ ನೋಡ್ತಿಲ್ಲ ಬ್ಲ್ಯಾಕ್ ಆಗಿರ್ತಲ್ಲ, ಸೊ ಕೊಳೆಗಳು ಸೇರ್ಕೊಂಡಿರುತ್ತೆ। ಅದನ್ನ ನೀವು ಏನ್ ಮಾಡ್ಬೇಕು, ಹಫ್ತೆಗೆ ಬರುತ್ತೆ, ವಾರದ ಒಂದ್ಸಲ ಉಗುರುಗಳನ್ನ, ನಾಲ್ಕು ಮೀನ್ಸ್ ಉಗುರುಗಳು, ಆ ಉಗುರುಗಳನ್ನ ಕಟ್ ಮಾಡೋದ್ರ ಮೂಲಕ ಕಾಲು ಉಗುರುಗಳು ಮತ್ತು ಕೈಯಲ್ಲಿ ಉಗುರುಗಳನ್ನ ನೀಟಾಗಿ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ। ಕ್ಲಿಯರ್? ನಾಲ್ಕು ಸಾಫ್ ಕರ್ನ, ನಾಲ್ಕು ಸಾಫ್ ಕರ್ನ। ಸೊ ಉಗುರುಗಳನ್ನ ನೀಟಾಗಿ ಇಟ್ಕೋಬೇಕು ಮತ್ತೆ ವಾರಕ್ಕೊಂದ್ಸಲ ಕಟ್ ಮಾಡಬೇಕು, ಬೆಳಿದಿರೋ ತರ ನೋಡ್ಕೋಬೇಕು। ओके, now the last paragraph, keep the finger there। खालों के भीतर भी मेल जमा होता है, उसे साफ करने पर हम ठीक तरह से सुन पाते हैं। हमें शुद्ध पानी पीना चाहिए, शुद्ध पानी पीने से हम निरोगी बनते हैं। शरीर स्वस्थ रहता है तो मन भी स्वस्थ रहता है। स्वस्थ व्यक्ति लंबी आयु पाता है, वह अपने परिवार तथा समाज की सेवा लंबे समय तक कर सकता है। अंत स्वास्थ्य की संपत्ति है। ओके, नाउ ऑल्सो रीड इट मी। कान के भीतर भी मेल जमा होता है, उसे साफ करने पर हम ठीक तरह से सुन पाते हैं। शुद्ध हवा, हमें शुद्ध पानी पीना चाहिए, शुद्ध पानी से हम निरोगी बनते हैं। शरीर स्वस्थ रहता है तो मन भी स्वस्थ रहता है। स्वस्थ व्यक्ति लंबी आयु पाता है, वह अपने परिवार तथा समाज की सेवा लंबे समय तक कर सकता है। अंत स्वस्थ ही संपत्ति है। ओके, ಕಾಲು के भीतर भी मेल जमा होता है। ಸ್ನಾನ ಮಾಡುವಾಗ ಕಿವಿಯೊಳಗೆ ನೀರು ಬೀಳೋದು, ಇಲ್ಲಾಂದ್ರೆ ನಾವು ಕಿವಿಗಳಿಗೆ ಯಾವಾಗಲೂ ಕಾಟನ್ ಇಟ್ಕೊಂಡು ಹೋಗಲ್ಲ, ಗಾಳಿಗಳು ಬೀಸೋದು, ಆ ಗಾಳಿಯ ಬರೋದ ಚಿಕ್ಕ ಚಿಕ್ಕ ಕಣಗಳು ನಮ್ಮ ಕಿವಿಯಲ್ಲಿ ಕುತ್ಕೊಳ್ಳೋದು, ಈ ತರ ಎಲ್ಲ ಆಗುತ್ತೆ। ಅದಕ್ಕೋಸ್ಕರ ಸ್ನಾನ ಮಾಡಿದ ನಂತರ ನಮ್ಮ ಕಿವಿಗಳನ್ನು ಸಹ ನಾವು ಕ್ಲೀನ್ ಆಗಿ ಇಟ್ಕೋಬೇಕು। ಕಾನ್ ಕಾ ಸಾಫ್, ಕಾಲು ಕಾ ಸಾಫ್। ಸೊ ನಾವು ನಮ್ಮ ಕಿವಿಗಳನ್ನು ಸಹ ಕ್ಲೀನ್ ಆಗಿ ಇಟ್ಕೋಬೇಕು। ಓಕೆ, ನಾವು ನಮ್ಮ ಕಿವಿಗಳನ್ನು ಸಹ ಏನ್ ಮಾಡಬೇಕು, ಕ್ಲೀನ್ ಆಗಿ ಇಟ್ಕೋಬೇಕು। ಗಾಡಿ ಎಲ್ಲ ಹೋದಾಗ ಧೂಳಿನ ಕಣಗಳು ನಮ್ಮ ಕಿವಿಯಲ್ಲಿ ಕುತ್ಕೊಂಡಿರುತ್ತೆ, ಸ್ನಾನ ಮಾಡಿದಾಗ ನೀರು ಸ್ವಲ್ಪ ಕಿವಿಯೊಳಗೆ ಹೋಗಿರುತ್ತೆ। ಸೊ ತಲೆಗೆ ಎಣ್ಣೆ ಹಾಕಿದಾಗ ಎಣ್ಣೆಗಳು ಸ್ವಲ್ಪ ಕಿವಿಯೊಳಗೆ ಹೋಗಿರುತ್ತೆ। ಸೊ ಅದೇನಾಗಿರುತ್ತೆ, ಅಲ್ಲಿ ಸ್ವಲ್ಪ ಕೊಳೆಗಳು ಸೇರ್ಕೊಂಡಿರುತ್ತೆ, ಅದನ್ನ ನಾವು ಕ್ಲೀನ್ ಮಾಡ್ಕೋಬೇಕು। उसे साफ करने पर हम ठीक तरह से सुन पाते हैं। ಅದನ್ನ ನಾವು ಕ್ಲೀನ್ ಮಾಡ್ಕೊಂಡ್ರೆ ಕ್ಲಿಯರ್ ಆಗಿ ಯಾರೇ ಮಾತಾಡೋದು ಅವ್ರ ವಾಯ್ಸ್ ನಮ್ಮ ಕಿವಿಗಳಿಗೆ ಕೇಳಿಸುತ್ತೆ, ಇಲ್ಲಾಂದ್ರೆ ನಮಗೆ ಅವ್ರ ವಾಯ್ಸ್ ನಮಗೆ ಕಿವಿಗಳಿಗೆ ಸರಿಯಾಗಿ ಕೇಳಿಸಲ್ಲ ಅಂತ ಹೇಳ್ತಾರೆ। हमें शुद्ध पानी पीना चाहिए। ಇನ್ನೊಂದು ಪಾಯಿಂಟ್, शुद्ध पानी पीना। ನೀರು ಕುಡಿದ ಎಲ್ಲ ಎಂತ ನೀರು ಕುಡಿಬೇಕು, शुद्ध पानी, ಕ್ಲೀನ್ ಆಗಿರುವಂತ ನೀರನ್ನ ಕುಡಿಬೇಕು। शुद्ध पानी पीना, सो क्लीन ಆಗಿರುವಂತ ನೀರನ್ನ ಕುಡಿಬೇಕು। शुद्ध पानी पीने से हम निरोगी बनते हैं। ಕ್ಲೀನ್ ಆಗಿರೋ ನೀರನ್ನ ನಾವು ಕುಡಿದಾಗ ನಾವೇನಾಗ್ತೀವಿ, ನಿರೋಗಿಗಳಾಗ್ತೀವಿ। ರೋಗಿ ಆಪೋಸಿಟ್ ಒನ್ ನಿರೋಗಿ। ಸೊ ರೋಗಗಳು ಇಲ್ಲದೆ ಇರುವಂತ ವ್ಯಕ್ತಿಗಳಾಗ್ತೀವಿ ನಾವು ಶುದ್ಧವಾಗಿರುವಂತ ನೀರನ್ನ ಕುಡಿದ್ರೆ। ಶರೀರ ಸ್वस्थ रहता है तो मन भी स्वस्थ रहता है। ನಮ್ಮ ಬಾಡಿ ಕ್ಲೀನ್ ಆಗಿದ್ರೆ ನಮ್ಮ ಮನಸ್ಸು ಸಹ ಕ್ಲೀನ್ ಆಗಿರುತ್ತೆ। ನಮ್ಮ ಬಾಡಿ ಹೆಲ್ದಿ ಆಗಿದ್ರೆ ಮನಸ್ಸು ಸಹ ಹೆಲ್ದಿ ಆಗಿರುತ್ತೆ। ಸ್ವಸ್ಥ ವ್ಯಕ್ತಿ ಲಂಬಿ ಆಯು ಪಾತಾ है। ಯಾವ ವ್ಯಕ್ತಿ ಕ್ಲೀನ್ ಆಗಿ ತನ್ನ ಆರೋಗ್ಯನ ಮೇಂಟೈನ್ ಮಾಡಿಕೊಂಡು ಕ್ಲೀನ್ ಆಗಿರ್ತಾರೋ ಅವರು ಲಂಬಿ ಆಯು, ತುಂಬಾ ಲಾಂಗ್ ಆದ ವಯಸ್ಸನ್ನ ಪಡ್ಕೋತಾರೆ। ಅವ್ರ ಆಯಸ್ಸು ಅಂತ ಹೇಳ್ತಾರಲ್ಲ, ಅವ್ರ ಆಯಸ್ಸು ಏನಾಗಿರುತ್ತೆ, ತುಂಬಾ ಜಾಸ್ತಿ ಏಜ್ ಹೊಂದಿರುತ್ತೆ। 100 ಹಳೆ ಕಾಲದಲ್ಲಿ ಎಷ್ಟು ವರ್ಷ ಬದುಕ್ತಿದ್ರು,
ಬಾಡಿ ಆಯಸ್ಸು ದೇವ್ರು ಕೊಟ್ಟಿದ್ದಾನೆ ಅಂತ ನಮ್ಗೆ ಗೊತ್ತಿಲ್ಲ. ಕೊಟ್ಟರೆ ಬಾಡಿನ ನಾವು ಚೆನ್ನಾಗಿ ಇಟ್ಕೋಬೇಕಲ್ಲ ಇರೋವರೆಗೂ. ಸೊ ಬಾಡಿ ನಾವು ಎಷ್ಟು ಕ್ಲಿಯರ್ ಆಗಿರ್ತೀವೋ ಅಷ್ಟು ವರ್ಷ ಆಯಸ್ಸು ನಾವು ಬದುಕ್ತೀವಿ. ओके, वह अपने परिवार तथा समाज की सेवा लंबे आयु समय तक कर सकता है. ಸೊ ಯಾರ ವ್ಯಕ್ತಿ ತನ್ನ ಆರೋಗ್ಯ ಫಿಟ್ ಆಗಿದ್ದಾರೋ ಅವರು ತನ್ನ ಪರಿವಾರಕ್ಕೂ ಸಹ ಚೆನ್ನಾಗಿ, ತನ್ನ ಪರಿವಾರ ಸಹ ಚೆನ್ನಾಗಿ ನೋಡ್ಕೊತಾರೆ, ಮತ್ತೆ ಸಮಾಜಕ್ಕೂ ಸಹ ಒಳ್ಳೆ ಹೆಸರು ತಗೋಬರಂತ ವ್ಯಕ್ತಿ ಆಗಿರ್ತಾರೆ. ಓಕೆ, ಇವಾಗ ನಮ್ಮ ಮನೆ ಫ್ಯಾಮಿಲಿಯಲ್ಲಿ ಯಾವಾಗ ನಾವು ಎಲ್ಲರಿಗೂ ಯಾರು ಡಿಪೆಂಡ್ ಆಗಿರ್ತೀವಿ, ಅಮ್ಮ ಅಂತ ಅಮ್ಮನ ಮೇಲೆ ಡಿಪೆಂಡ್ ಆಗಿರ್ತೀವಿ. ಅವ್ರು ಒಂದಿನ ಹುಷಾರಿಲ್ಲದೆ ಮಲಗ್ಬಿಟ್ರೆ ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಮನೇಲಿ ಕೆಲಸ. ಯಾಕಂದ್ರೆ ಅವ್ರು ಯಾವಾಗಲೂ ಹೆಜ್ಜೆಯಾಗಿ ಮನೆಗೆ ಓಡಾಡ್ಕೊಂಡಿದ್ರೆ ನಮ್ಗೆ ಒಂಥರ ಧೈರ್ಯ, ಅಮ್ಮ ಇದ್ದಾರೆ ಏನೋ ಮಾಡ್ತಾರೆ ಬಿಡ್ತಾರೆ. ಸೊ ಬಿಕಾಸ್ ಅದರ ಸಮ್ಟೈಮ್ಸ್ ಹುಷಾರಿಲ್ಲದೆ ತಪ್ಬೋದು, ಬಟ್ ಅದೇ ತರ ಮಲ್ಕೊಂಡ್ಬಿಟ್ಟಾಗ ಮನೆ ಪರಿಸ್ಥಿತಿ ಏನಾಗುತ್ತೆ, ಅವಾಗ ಯಾರು ನೋಡ್ತಾರೆ ಯಾರು ಬಿಡ್ತಾರೆ ಅನ್ನೋ ತರ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ತಿನ್ನೋ ಫುಡ್ ಅಲ್ಲೇ ಚೆನ್ನಾಗಿರೋ ಫುಡ್ ನ, ಹೆಲ್ದಿ ಫುಡ್ಗಳನ್ನ, ವೆಜಿಟೇಬಲ್ಸ್, ಸೊಪ್ಪುಗಳು, ಹಣ್ಣುಗಳು, ಸೀಸನ್ ಯಾವ್ಯಾವ ಬರುತ್ತೋ ತಿನ್ಬೇಕು. ನಮ್ಮ ಬಾಡಿನ ಡ್ರೈ ಫ್ರೂಟ್ಸ್ ಗಳು ತಿನ್ಬೇಕು. ಹಳ್ಳಿಗಳಿಂದ ರಾಗಿಗಳು ಬರ್ತವೆ, ಗೋಧಿಗಳು ಬರುತ್ತೆ, ತರಿಸ್ಕೊಂಡು ತಿನ್ಬೇಕು. ನಮ್ಮ ಬಾಡಿಗೆ ಯಾವ್ಯಾವ ವಿಟಮಿನ್ಸ್ ಜಾಸ್ತಿ ಸೇರ್ಬೇಕು ಅದನ್ನೆಲ್ಲ ಸೇರಿಸ್ಕೊಂಡಾಗ ನಮ್ಮ ಬಾಡಿಗೂ ಸಹ ಫಿಟ್ ಆಗಿರುತ್ತೆ. ಜೊತೆಗೆ ಏನ್ ಪಾಯಿಂಟ್ಸ್ ಇದೆ ಇದನ್ನೆಲ್ಲ ಫಾಲೋ ಮಾಡಿದಾಗ ನಮ್ಮ ಬಾಡಿ 100% ಫಿಟ್ ಆಗಿರುತ್ತೆ. ಊಟದ ಜೊತೆಗೆ ಇದನ್ನೆಲ್ಲ ನಾವು ಕರೆಕ್ಟ್ ಆಗಿ ಫಾಲೋ ಮಾಡಿಬಿಟ್ರೆ ರೂಲ್ಸ್ ಗಳನ್ನ ನಮ್ಮ ಬಾಡಿ ಇನ್ನೂ ಫಿಟ್ ಆಗಿರುತ್ತೆ ಅವಾಗ. ಸೊ ಅಂತ ವ್ಯಕ್ತಿಗೆ ಸಮಾಜಕ್ಕೆ ಒಂದು ಒಳ್ಳೆ ಸೇವೆ ಮಾಡಬಹುದು. ಈಗ ಸೋಲ್ಜರ್ಸ್ ಗಳನ್ನ ತಗೊಳ್ಳಿ, ಅವ್ರು ಅನ್ಫಿಟ್ ಆಗಿದ್ದ ಹೆಲ್ತ್ ಸರಿ ಇಲ್ಲ ಅನ್ನೋದನ್ನ ಸೇರಿಸ್ಕೊಂಡ್ಬಿಡ್ತಾರೆ ಮಿಲಿಟರಿಗೆಲ್ಲ. ಫಸ್ಟ್ ಏನ್ ನೋಡ್ತಾರೆ, ಅವ್ರ ಹೈಟ್ ವೇಟ್ ಸೆಕೆಂಡ್ರಿ, ಅವ್ರ ಬಾಡಿ ಫಿಟ್ ಆಗಿದ್ಯಾ ಫಸ್ಟ್ ನೋಡ್ತಾರೆ. ಬಾಡಿ ಸ್ಟ್ರಾಂಗ್ ಆಗಿದ್ಯಾ ಫಿಟ್ ಆಗಿದ್ಯಾ ಅಂತವ್ರನ್ನ ಮಾತ್ರ ಅವ್ರು ಟ್ರೈನಿಂಗ್ ಜಾಸ್ತಿ ಕೊಟ್ಟು ಇನ್ನು ಅದಕ್ಕೆ ಏನೇನು ಫುಡ್ ಬೇಕು ಅವರಿಗೆಲ್ಲ ಬಾಡಿ ಸ್ಟ್ರಾಂಗ್ ಆಗಿ ಕೊಡ್ತಾರೆ. ಬಟ್ ಫಸ್ಟ್ ಟೆಸ್ಟ್ ಅಲ್ಲಿ ಏನ್ ನೋಡ್ತಾರೆ, ಈ ಮನುಷ್ಯನ ಬಾಡಿ ಫಿಟ್ ಆಗಿದ್ಯಾ, ಯಾವ್ದು ರೋಗ ಇಲ್ವಾ ಅನ್ನೋದನ್ನ ನೋಡ್ತಾರೆ. ಅಲ್ಲಿ ಏನನ್ಸುತ್ತೆ, ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಮನುಷ್ಯನಿಗೆ ಅನ್ನೋದನ್ನ ತೋರಿಸ್ಬಿಡುತ್ತೆ. ಸೊ ದೊಡ್ಡವರು ಹೇಳ್ತಾರಲ್ಲ, ಹಣಕಾಸು ಹೋದ್ರೆ ಸಂಪಾದನೆ ಮಾಡ್ಬೋದು, ಆದ್ರೆ ಆರೋಗ್ಯ ಹೋದ್ರೆ ಮತ್ತಿನ ಸಂಪಾದನೆ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ಸಂಪಾದನೆ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಮೊದಲು ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ, ಆರೋಗ್ಯ ಕಾಪಾಡ್ಕೊಳ್ಳಿ. ದುಡ್ಡನ್ನ ನಾವು ಸಂಪಾದನೆ ಮಾಡ್ಬೋದು. ನಮ್ಮ ಆಯಸ್ಸಿರೋರು ನಾವು ಇರೋವಾಗ ಎಷ್ಟು ಬೇಕಾದ್ರೂ ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಹೇಳ್ತಾರೆ. ಗಾಟ್ ಇಟ್? ಅಂತ ಸ್ವಾಸ್ಥ್ಯ ಸಂಪತ್ತಿ. ಕೊನೆಯದಾಗಿ ನಮ್ಮ ಸ್ವಾಸ್ಥ್ಯ ಇದೆ, ಅದೇ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರಲ್ಲ, ಆತರ ನಮ್ಮ ಆರೋಗ್ಯನೇ ನಮ್ಗಿರುವಂತ ಒಂದು ಭಾಗ್ಯ. ಸೊ ನಮ್ಮ ಆಸ್ತಿ ಯಾವುದು ಅಂದ್ರೆ ಸಂಪತ್ತಿ. ನಮ್ಮ ಸಂಪತ್ತು ಯಾವುದು ಅಂದ್ರೆ ನಮ್ಮ ಸ್ವಾಸ್ಥ್ಯ, ನಮ್ಮ ಆರೋಗ್ಯ. ಆರೋಗ್ಯನೇ ನಮ್ಮ ಸಂಪತ್ತು ಅಂತ ಹೇಳ್ತಾ ಇದ್ದಾರೆ. ಅಂಡರ್ಸ್ಟ್ಯಾಂಡ್ ದ ಲೆಸನ್? ಲಾಸ್ಟ್ पैराग्राफ वन मोर टाइम आई रीड. कीप द फिंगर देयर, फॉलो द लेटर. खानों के भीतर भी मेल जमा होता है, उसे साफ करने पर हम ठीक तरह से सुन पाते हैं. हमें शुद्ध पानी पीना चाहिए. शुद्ध पानी पीने से हम निरोगी बनते हैं. शरीर स्वस्थ रहता है तो मन भी स्वस्थ रहता है. स्वस्थ व्यक्ति लंबी आयु पाता है. वह अपने परिवार तथा समाज की सेवा लंबे समय तक कर सकता है. अंत स्वास्थ्य की संपत्ति है. Understand the lesson now? Now I'll go for textbook work. Okay? All of you come to afterwards. I'll go for question answer based. Page number 36. Stick right or wrong ಇದೆ. I'll bari. So ನಾನು ಒಂದ್ಸಲ ರಿವೈಸ್ ಮಾಡ್ಬಿಡ್ತೀನಿ ನಿಮಗೆ. ಸ್ವಾಸ್ಥ್ಯ ನಮ್ಮ ಹೆಲ್ತ್ನ ಕ್ಲೀನಾಗಿ ಇಟ್ಕೋಬೇಕಂದ್ರೆ ಬೇಕಾದಂತ ಪಾಯಿಂಟ್ಸ್ ಗಳು ಇದು. ಫಸ್ಟ್ ಟಹಲ್ನ ಯಾದವನ್ನ ಓಡೋದು, ವಾಕ್ ಮಾಡೋದು ಮಾಡಬೇಕು. ನೆಕ್ಸ್ಟ್ ನಹಾನ, ಸ್ನಾನ ಮಾಡಬೇಕು. ನೆಕ್ಸ್ಟ್ दांत साफ करना, हलगड़ना क्लीन इट्कोळ्ळबेकु. नेक्स्ट तेल
शरीर को साफ करने के लिए हर दिन नहाना चाहिए ನಮ್ಮ ಬಾಡಿನ ಕ್ಲೀನ್ ಮಾಡ್ಕೋಬೇಕಂದ್ರೆ ದಿನಾಗಲೂ ನಾವು ಸ್ನಾನ ಮಾಡಬೇಕು ಇಸ್ ದಟ್ ರೈಟ್ दिस फोर्थ वन सर्दी के दिनों में ठंडे पानी से नहाना चाहिए सर्दी मीन्स कोल्ड गर्मी ಅಂದ್ರೆ ಹಾಟ್ सर्दी ಅಂದ್ರೆ ಕೋಲ್ಡ್ ಕೋಲ್ಡ್ ಡೇಸ್ ಅಲ್ಲಿ ನಾವು ವಿಂಟರ್ ಸೀಸನ್ ಅಲ್ಲಿ ನಾವು ತಣ್ಣೀರಲ್ಲಿ ಸ್ನಾನ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಇಸ್ ದಟ್ ರೈಟ್ ಆರ್ ರಾಂಗ್ ಸೊ विंटर सीजन में ನಾವು ಯಾವಾಗಲೂ ಹಾಟ್ ವಾಟರ್ ಅಲ್ಲಿ ಸ್ನಾನ ಮಾಡಬೇಕು ಓಕೆ नाखून को कभी नहीं काटना चाहिए नाखून ಯಾವಾಗಲೂ ಕಟ್ ಮಾಡಲೇಬಾರದು ಅಂತ ಹೇಳಿದ್ದಾರೆ ಸೊ ಇಸ್ ದಟ್ ರೈಟ್ ಆರ್ ರಾಂಗ್ ಓಕೆ नेक्स्ट में ऑपोजिट वन आज शाम 13 नेक्स्ट सवेरे शाम ನೀವು ಯಾವಾಗ ವಿಡಿಯೋ ನೋಡಿರೋ ಆಗ ರೈಟ್ ಡೌನ್ ಮಾಡ್ಬಿಟ್ಟು ಟೆಕ್ಸ್ಟ್ ಬುಕ್ ಫಿಲ್ ಮಾಡ್ಕೊಳ್ಳಿ ಓಕೆ नेक्स्ट वन साफ गंदा साफ ಅಂದ್ರೆ ಕ್ಲೀನ್ ಗಂಧ ಅಂದ್ರೆ ಡರ್ಟಿ ನೆಕ್ಸ್ಟ್ गर्मी ठंड गर्मी बिसी ठंड ಅಂದ್ರೆ कोल्ड नेक्स्ट मजबूत कमजोर मजबूत मीन्स स्ट्रांग कमजोर मीन्स वीक कमजोर मीन्स वीक नेक्स्ट अच्छा बुरा अच्छा बुरा नेक्स्ट में वाक्यों में प्रयोग कीजिए ನಾನು ಎರಡು ಮಾಡ್ತೀನಿ ಎರಡು ನೀವೇ ಮನೆಯಲ್ಲಿ ಸೆಂಟೆನ್ಸ್ ಮಾಡಬೇಕು ಟೋಟಲ್ 3 ಕೊಟ್ಟಿದ್ದಾರೆ 5 ಕೊಟ್ಟಿದ್ದಾರೆ ನಾನು 3 ಮಾಡ್ತೀನಿ ಇಂಟು ನೀವೇ ಮನೆಯಲ್ಲಿ ಮಾಡಿ ಓಕೆ स्वास्थ्य ಇದನ್ನ ತಗೊಳ್ಳಿ ಬೇಕಿದ್ರೆ स्वास्थ्य स्वास्थ्य ही संपत्ति है ಅದನ್ನ ಮಾಡೋದು स्वास्थ्य की संपत्ति है फर्स्ट वन सेकंड वन खुश खुश शुद्ध हवा से मन खुश हो जाता है शुद्ध हवा से मन खुश होता है मन खुश होता है नेक्स्ट थर्ड वन निरोगी निरोगी स्वास्थ्य रहने से व्यक्ति निरोगी बनता है स्वस्थ रहने से व्यक्ति निरोगी बनता है निरोगी बनता है ओके नेक्स्ट ನೋಡಿ ಸಾಫ್ ನೀವೇ ಮಾಡಿ खान को साफ करना चाहिए ಅಂತ ಮಾಡಬಹುದು ನೆಕ್ಸ್ಟ್ सुनना बड़ों की बात सुनना चाहिए ಅಂತ ಮಾಡಬಹುದು ओके आफ्टर दैट नेक्स्ट में ನೋಡಿ इन पाठों में प्रस्तुत नई 8 क्रियापदों को सूचना करके लिखो ಅದೇ ಕ್ರಿಯೆ ಮಾಡ್ತಾರೆ ಯಾವಾಗಲೂ ವರ್ಡ್ ಗಳನ್ನ ಬರೀರಿ ಅಂತ ಕೊಟ್ಟಿದ್ದಾರೆ ನಾನು ನಿಮಗೆ ಕ್ಲಾಸ್ ಬಾಕ್ಸ್ ಸೆಂಡ್ ಮಾಡ್ತೀನಿ ಓಕೆ ಕ್ಲಾಸ್ ಬಾಕ್ಸ್ ಅಲ್ಲಿ ನೋಡ್ಕೊಂಡು ಟೆಕ್ಸ್ಟ್ ಬುಕ್ ಅಲ್ಲಿ ಫಿಲ್ ಮಾಡಿ ನೆಕ್ಸ್ಟ್ ಪೇಜ್ ಟರ್ನ್ ದ ಪೇಜ್ ನಂಬರ್ 38 ಅಲ್ಲಿ ನೋಡಿ उदाहरण के अनुसार लिखो ಅಂತ ಕೊಟ್ಟಿದ್ದಾರೆ ಫಸ್ಟ್ ವರ್ಡ್ हवा सेवन हवा ಅಂದ್ರೆ सेवन शुद्ध हवा सेवन करना ಅಂತ ಹೇಳಿದ್ರಲ್ಲ ಅದು ನೆಕ್ಸ್ಟ್ पानी हवा सेवन हवाನ ಕುಡಿಯೋದು ಸೇವನೆ ಮಾಡೋದು ಅಂತ ಓಕೆ ನೆಕ್ಸ್ಟ್ पानी शुद्ध पानी ಅಂತಲ್ಲ ಸೊ ಶುದ್ಧವಾಗಿರುವಂತ पानी नेक्स्ट वन साबुन नहाना नेक्स्ट तौलिया पोंछना तौलिया पोंछना नेक्स्ट वन नाखून साफ करना काटना
ಇದು ಕರೆಕ್ಟ್ ವರ್ಡ್ ಜೋಕರ್ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಒಂದು ತಾಲಾಶಿ ಶೀತಲ್ ಶೀತಲ್. ನೆಕ್ಸ್ಟ್ ಒಂದು ಗಪಯೋಗು ಉಪಯೋಗ. नेक्स्ट वन रीरावाप परिवार परिवार. ओके आफ्टर दैट नेक्स्ट में ಏನು ಖಾಲಿ ಜಾಗ ಬರೋ ಅಂತ ಕೊಟ್ಟಿದ್ದಾರೆ. सो ब्रैकेट ಅಲ್ಲಿ ಆನ್ಸರ್ ಕೊಟ್ಟಿದ್ದಾರೆ, ಕೆಳಗಡೆ ಕ್ವೆಶ್ಚನ್ಸ್ ಕೊಟ್ಟಿದ್ದಾರೆ ನೋಡಿ. अपने शरीर के बारे में डैश रहना चाहिए, सचेत रहना चाहिए. फर्स्ट वन फिल द ब्लैंक्स आंसर सचेत. ओके सेकंड वन रोज सुबह शाम डैश चाहिए, रोज सुबह शाम टहलना चाहिए, टहलना चाहिए. नेक्स्ट थर्ड वन नहाते समय भी अंगों को डैश से खूब मलना चाहिए, साबुन से. ना बॉडी वाले आगे ನಾವು ಕ್ಲೀನ್ ಮಾಡ್ಕೊಳ್ಳೋದು ಸಾಬೂನಿಂದ ಕ್ಲೀನ್ ಮಾಡ್ಕೊಳ್ತೀವಿ. नहाने के बाद साफ सुथरे डैश से पोंछना चाहिए, साफ सुथरे तौलिए से पोंछना चाहिए. तौलिए मीन्स टवल. टवल ಅಲ್ಲಿ ಚೆನ್ನಾಗಿ ಒಂದು ಟವಲ್ ತಗೊಂಡು ನಮ್ಮ ಬಾಡಿನ ಕ್ಲೀನ್ ಮಾಡ್ಕೊಳ್ಬೇಕು. ಆಫ್ಟರ್ ದಿಸ್ ಸ್ವಲ್ಪ ಕ್ವೆಶ್ಚನ್ ಆನ್ಸರ್ ನಾ फर्स्ट क्वेश्चन स्वस्थ मन में स्वस्थ मन पाने के लिए किसे स्वस्थ रखना चाहिए. स्वस्थ मन पाने के लिए किसे स्वस्थ रखना चाहिए. ನಮ್ಮ ಮನಸ್ಸನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋಕೆ ಯಾವ್ದನ್ನ ಕ್ಲೀನ್ ಆಗಿ ಇಟ್ಕೋಬೇಕು ಅಂತ ಹೇಳ್ತಾರೆ. शरीर को स्वस्थ रखना चाहिए. ऐसा का क्लास है. ओके सेकंड वन शीतल हवा का सेवन करने से क्या लाभ है. सो ಶುದ್ಧವಾಗಿರುವಂತ ಗಾಳಿ ತಗೊಂಡ್ರೆ ಏನು ಉಪಯೋಗ ಅಂತ ಕೇಳಿದ್ದಾರೆ. लाभ मीन प्रॉफिट ಏನು ಅಂತ ಕೇಳಿದ್ದಾರೆ. सो फर्स्ट वन तो मन खुश हो जाता है, शरीर स्वस्थ रहता है और रक्त शुद्ध होता है. नेक्स्ट हमें शुद्ध हवा कब मिलती है. नಮಗೆ ಶುದ್ಧವಾದ ಗಾಳಿ ಯಾವಾಗ ಸಿಗುತ್ತೆ. सुबह के समय में हमें शुद्ध हवा मिलती है. ಬೆಳಗಿನ ಜಾವದಲ್ಲಿ ನಮಗೆ ಶುದ್ಧವಾದ ಗಾಳಿ ಸಿಗುತ್ತೆ. शरीर को साफ रखने के लिए क्या करना चाहिए. ಶರೀರನ ಕ್ಲೀನಾಗಿ ಇಟ್ಕೋಬೇಕಂದ್ರೆ ಏನ್ ಮಾಡಬೇಕು. ನಹಾना चाहिए. ओके नेक्स्ट क्वेश्चन 12 क्वेश्चंस ಇದೆ. नेक्स्ट क्वेश्चन गर्मी के दिनों में किस तरह के पानी से नहाना अच्छा होगा. सो समर टाइम में ಯಾವ ತರ ನೀರಲ್ಲಿ ಸ್ನಾನ ಮಾಡೋದು ಒಳ್ಳೆಯದು. ठंडे पानी में नहाना अच्छा होगा. मन कब स्वस्थ रहता है. शरीर स्वस्थ रहे तो मन स्वस्थ रहता है. सो बॉडी ಯಾವಾಗ ಕ್ಲೀನ್ ಆಗಿರುತ್ತೋ ಮನಸ್ಸು ಸಹ ಆಗ ಕ್ಲೀನ್ ಆಗಿರುತ್ತೆ. दांत साफ करने के लिए किसका उपयोग करना चाहिए. सो टीथ ಗಳನ್ನ ಕ್ಲೀನ್ ಮಾಡೋದಕ್ಕೆ ಯಾವ ಉಪಯೋಗನ ಮಾಡಬೇಕು ಅಂದ್ರೆ ಟೂथ ब्रश या मंजन का उपयोग करना चाहिए. बाल साफ और मजबूत कैसे बनता है. बालों को तेल लगाने से बाल साफ और मजबूत बनता है. नाखून को क्यों साफ करना चाहिए. सो नेल्स करना ಯಾಕೆ ಕ್ಲೀನಾಗಿ ಇಟ್ಕೋಬೇಕು. सो नाखून में हम हर काम करें तो नाखून में मेल जमा होता है, इसलिए हम नाखून को साफ करना चाहिए. सो ನಾವೆಲ್ಲ ಕೆಲಸಗಳನ್ನು ಕೈಯಲ್ಲಿ ಮಾಡೋದ್ರಿಂದ ಕೈಯಲ್ಲಿ ಧೂಳುಗಳು ಕೊಳೆಗಳು ಸೇರ್ಕೊಳ್ಳೋದ್ರಿಂದ नेल्स ಗಳನ್ನ ಕಟ್ ಮಾಡಬೇಕು. ठीक तरह से सुनने के लिए हमें क्या करना चाहिए. ठीक तरह से सुनने के लिए ಸರಿಯಾಗಿ ನಾವು ಕೇಳಿಸ್ಕೊಳ್ಳೋಕೆ ಏನ್ ಮಾಡಬೇಕು ಅಂತ ಇವತ್ತಿನಲ್ಲ. कानों को साफ करना चाहिए. ಕಿವಿಗಳನ್ನ ಕ್ಲೀನ್ ಆಗಿ ಇಟ್ಕೋಬೇಕು, ಕ್ಲೀನ್ ಮಾಡಿ ಇಟ್ಕೋಬೇಕು. हम
है ಅಂದ್ರೆ ಯಾರು ಲಾಂಗ್ ಟೈಮ್ ವರೆಗೂ ಉಳಿತಾರೆ ಬದುಕ್ತಾರೆ ಅಂತ ಕೇಳಿದ್ದಾರೆ. स्वस्थ शरीर कौन रखता है वो लंबी आयु तक आयु पाते हैं. स्वस्थ शरीर यार और लंबी आयु पाता है और दीर्घायु